ಇಂದಿನಿಂದ ಹೊಸ ಆರ್ಥಿಕ ವರ್ಷ ಅಥವಾ ಫೈನಾನ್ಸಿಯಲ್ ಇಯರ್ ಆಗಿರತಕ್ಕಂತಹ 2025-26 ಆರಂಭವಾಗ್ತಾ ಇದೆ. ಏಪ್ರಿಲ್ 1ಕ್ಕೆ ಆರಂಭವಾಗುವಂತಹ ಆರ್ಥಿಕ ವರ್ಷವು ಮಾರ್ಚ್ 31ಕ್ಕೆ ಮುಕ್ತಾಯವಾಗುತ್ತದೆ. ತೆರಿಗೆದಾರರು, ಬಿಸಿನೆಸ್ ಮಾಡುವವರು, ಸರ್ಕಾರಕ್ಕೆ ಇದು ಮಹತ್ವದ ದಿನವಾಗಿರುತ್ತದೆ. ಹಣಕಾಸು ಲೆಕ್ಕಾಚಾರಗಳು ಕೂಡ ತೆರಿಗೆಗೆ ಸಂಬಂಧಿಸಿದ ಮಹತ್ವದ ಬದಲಾವಣೆಗಳು ಇಂದಿನಿಂದ ಅನ್ವಯವಾಗುತ್ತೆ. ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಇಂದಿನಿಂದಲೇ ಜಾರಿಗೆಯಾಗುತ್ತೆ. ಹಾಗಾದರೆ ಯಾವೆಲ್ಲ ಹೊಸ ಬದಲಾವಣೆಗಳು ಜಾರಿಗೆ ಬರುತ್ತಿವೆ? ಇದೇ ಹೊತ್ತಿನ ವಿಶೇಷ. ಹೊಸ ಆರ್ಥಿಕ ವರ್ಷಕ್ಕೆ ಹೊಸ ರೂಲ್. ನಾನು ವೀರೇಶ್ ಶಿವಾನಂದ್ ಅಂಬಿ. ವೀಕ್ಷಕರೇ, ಮೊದಲನೇದಾಗಿ ನಿಶ್ಚಿತ ಠೇವಣಿ ಅಥವಾ ಫಿಕ್ಸೆಡ್ ಡೆಪಾಸಿಟ್ಗೆ ಸಿಗ್ತಕ್ಕಂತಹ ಬಡ್ಡಿ ಆದಾಯದ ಮೇಲೆ TDS ತೆರಿಗೆ ಕಡಿತಕ್ಕೆ ಇರುವಂತಹ ಮಿತಿಯಲ್ಲಿ ಬದಲಾವಣೆಗಳು ಆಗಲಿದೆ. ಇದರಿಂದಾಗಿ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ ಲಾಭವಾಗಲಿದೆ. ಹಿರಿಯ ನಾಗರಿಕರಿಗೆ ಫಿಕ್ಸೆಡ್ ಡೆಪಾಸಿಟ್, RD ಮತ್ತು ಅದೇ ರೀತಿಯ ಹೂಡಿಕೆಯ ಯೋಜನೆಗಳಲ್ಲಿ ಸಿಗುವಂತಹ ಆದಾಯದಲ್ಲಿ 1 ಲಕ್ಷ ರೂಪಾಯಿ ತನಕ TDS ತೆರಿಗೆಯಿಂದ ವಿನಾಯಿತಿ ನೀಡಲಾಗಿದೆ. 1 ಲಕ್ಷ ದಾಟಿದ ಬಳಿಕ ತೆರಿಗೆ ಕೂಡ ಅನ್ವಯವಾಗಲಿದೆ. ಇನ್ನು ಷೇರುದಾರರಿಗೆ 10,000 ರೂಪಾಯಿ ತನಕ ಡಿವಿಡೆಂಡ್ಗೆ TDS ಇರುವುದಿಲ್ಲ. ಮ್ಯೂಚುವಲ್ ಫಂಡ್ ಯೂನಿಟ್ಗಳ ಆದಾಯಕ್ಕೆ 10,000 ರೂಪಾಯಿ ತನಕ TDSನಿಂದ ವಿನಾಯಿತಿಯನ್ನು ನೀಡಲಾಗಿದೆ. ವಿಮೆ ಕಮಿಷನ್ನಲ್ಲಿ 20,000 ರೂಪಾಯಿ ತನಕ TDS ಇರುವುದಿಲ್ಲ ಹಾಗೂ 20,000 ರೂಪಾಯಿ ತನಕ ಬ್ರೋಕರೇಜ್ ಶುಲ್ಕದ ಮೇಲೆ TDS ಕೂಡ ಇರುವುದಿಲ್ಲ ಅಂತ ಹೇಳಲಾಗಿದೆ. ಇನ್ನು ಇಂದಿನಿಂದ 10 ಲಕ್ಷ ರೂಪಾಯಿ ತನಕ ವಿದೇಶಿ ಮೂಲದ ಹಣ ಅಥವಾ ರೆಮಿಟೆನ್ಸ್ ಮೇಲೆ TCS ತೆರಿಗೆ ಇರುವುದಿಲ್ಲ. 2025ರ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಘೋಷಣೆಯನ್ನು ಮಾಡಿದರು. ಇನ್ನು ಇಲ್ಲಿಯ ತನಕ 50,000 ರೂಪಾಯಿ ತನಕ ಬಡ್ಡಿ ಆದಾಯ ಮಿತಿ ಇತ್ತು. ಇತರ ಹೂಡಿಕೆದಾರರಿಗೆ ಬಡ್ಡಿ ಆದಾಯ ಮಿತಿಯನ್ನು 40,000 ರೂಪಾಯಿಗಳಿಂದ 50,000 ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಬಾಡಿಗೆ ಆದಾಯದ ಮೇಲಿನ TDS ಕಡಿತಕ್ಕೆ ಆದಾಯದ ಮಿತಿಯನ್ನು ಈಗಿನ ವಾರ್ಷಿಕ 2.4 ಲಕ್ಷ ರೂಪಾಯಿಗಳಿಂದ 6 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಾಗಿದೆ. ಇನ್ನು ಕಳೆದ ಫೆಬ್ರವರಿ 1ರಂದು ಮಂಡನೆಯಾಗಿರತಕ್ಕಂತಹ ಕೇಂದ್ರ ಬಜೆಟ್ನಲ್ಲಿ ಹೊಸ ಆದಾಯ ತೆರಿಗೆ ದರಗಳ ಶ್ರೇಣಿ ಅಥವಾ ಸ್ಲ್ಯಾಬ್ಗಳನ್ನು ಘೋಷಣೆ ಮಾಡಲಾಗಿದೆ. ಇದರಿಂದ ಮಧ್ಯಮ ವರ್ಷದ ಜನರಿಗೆ ತೆರಿಗೆಯಲ್ಲಿ ಸ್ವಲ್ಪ ಉಳಿತಾಯವಾಗಲಿದೆ. ಇನ್ನು ಪರಿಷ್ಕೃತ ತೆರಿಗೆ ಪದ್ಧತಿಯು 2025-26ರಲ್ಲಿ ಜನರು ಗಳಿಸುವಂತಹ ಆದಾಯಕ್ಕೆ ಅನ್ವಯವಾಗಲಿದೆ. ವೈಯಕ್ತಿಕ ಆದಾಯ ತೆರಿಗೆಯಲ್ಲಿ ಟ್ಯಾಕ್ಸ್ ರಿಬೇಟನ್ನು 25,000 ರೂಪಾಯಿಗಳಿಂದ 60,000 ರೂಪಾಯಿಗೆ ಹೆಚ್ಚಿಗೆ ಮಾಡಿರುವುದರಿಂದ ವಾರ್ಷಿಕ 12 ಲಕ್ಷ ರೂಪಾಯಿ ತನಕ ಆದಾಯ ಇರುವವರಿಗೆ ಆದಾಯ ತೆರಿಗೆ ಇರುವುದಿಲ್ಲ. ಇನ್ನು ವೇತನದಾರರಿಗೆ 75,000 ರೂಪಾಯಿಗಳ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕೂಡ ಇರುವುದರಿಂದ ಅವರಿಗೆ 12,75,000 ರೂಪಾಯಿ ತನಕ ಇನ್ಕಮ್ ಟ್ಯಾಕ್ಸ್ ಕೂಡ ಇರುವುದಿಲ್ಲ. ಇದು ದೇಶದ ಕೋಟ್ಯಾಂತರ ಮಧ್ಯಮ ವರ್ಗದ ಜನರಿಗೆ ಬಹುದೊಡ್ಡ ಕೊಡುಗೆ ಅಥವಾ ರಿಲೀಫ್ ಅಂತಾನೆ ಹೇಳಬಹುದು. ವೀಕ್ಷಕರೇ, 2025-26ಕ್ಕೆ ಹೊಸ ಆದಾಯ ತೆರಿಗೆಯ ಶ್ರೇಣಿ ಹೇಗಿದೆ ಅಂತ ನಾವು ಒಂದೊಂದಾಗಿ ನೋಡಿದಾಗ ವಾರ್ಷಿಕ 4 ಲಕ್ಷ ರೂಪಾಯಿ ತನಕ ಆದಾಯಕ್ಕೆ ಆದಾಯ ತೆರಿಗೆ ಇರುವುದಿಲ್ಲ. ಇನ್ನು 4 ಲಕ್ಷದಿಂದ 8 ಲಕ್ಷ ರೂಪಾಯಿ ಆದಾಯಕ್ಕೆ ತೆರಿಗೆ 5%, 8 ಲಕ್ಷದಿಂದ 12 ಲಕ್ಷ ರೂಪಾಯಿ ಆದಾಯಕ್ಕೆ ತೆರಿಗೆ 10%, 12 ಲಕ್ಷದಿಂದ 16 ಲಕ್ಷ ರೂಪಾಯಿ ಆದಾಯಕ್ಕೆ ತೆರಿಗೆ 15%, 20 ಲಕ್ಷದಿಂದ 24 ಲಕ್ಷ ರೂಪಾಯಿ ಆದಾಯಕ್ಕೆ ತೆರಿಗೆ 25%, ಇನ್ನು 24 ಲಕ್ಷ ರೂಪಾಯಿ ಮೇಲಿನ ಆದಾಯಕ್ಕೆ ತೆರಿಗೆ 30% ಅಂತ ಹೇಳಲಾಗಿದೆ. ಇನ್ನು GST ಅಡಿಯಲ್ಲಿಯೂ ಕೂಡ ಏಪ್ರಿಲ್ 1ರಿಂದ ಬಿಸಿನೆಸ್ದಾರರಿಗೆ ಹೊಸ ಬದಲಾವಣೆ ಅನ್ವಯವಾಗಲಿದೆ. ಮುಖ್ಯವಾಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಕ್ಲೇಮ್ ಮಾಡಿಕೊಳ್ಳಲು ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್ ಮೆಕ್ಯಾನಿಸಮ್ ಅನ್ನು ಕಡ್ಡಾಯ ಮಾಡಲಾಗಿದೆ. ಏಪ್ರಿಲ್ 1ರಿಂದ ATMನಿಂದ ಕ್ಯಾಶ್ ವಿತ್ಡ್ರಾವಲ್ಸ್ಗಳಿಗೆ ಸಂಬಂಧಿಸಿಯೂ ಕೂಡ ಹೊಸ ಬದಲಾವಣೆಯನ್ನು ಜಾರಿಗೆ ತರಲಾಗಿದೆ. RBI ಮತ್ತು ನ್ಯಾಷನಲ್ ಪೇಮೆಂಟ್ಸ್ ಬ್ಯಾಂಕ್ ಆಫ್ ಇಂಡಿಯಾ ATM ಇಂಟರ್ಚೇಂಜ್ ಶುಲ್ಕದಲ್ಲಿ ಕೂಡ 2 ರೂಪಾಯಿ ಏರಿಕೆಗೆ ಅನುಮೋದಿಸಲಾಗಿದೆ. ಇನ್ನು ಉಚಿತ ಟ್ರಾನ್ಸಾಕ್ಷನ್ಗಳ ಮಿತಿ ದಾಟಿದ ಬಳಿಕವೂ ಕೂಡ ಪ್ರತಿಯೊಂದು ಕ್ಯಾಶ್ ವಿತ್ಡ್ರಾವಲ್ಸ್ಗಳಿಗೆ 19 ರೂಪಾಯಿ ಶುಲ್ಕವಾಗಲಿದೆ. ಹಣಕಾಸೇತರ ಟ್ರಾನ್ಸಾಕ್ಷನ್ಗಳಿಗೆ ಸಂಬಂಧಿಸಿದಂತೆ 7 ರೂಪಾಯಿ ಶುಲ್ಕ ಅನ್ವಯವಾಗಲಿದೆ. ಆದರೆ ಈ ಬದಲಾವಣೆಯು ಮೈಕ್ರೋ ATMಗಳಿಗೆ ಮತ್ತು ಕ್ಯಾಶ್ ಡೆಪಾಸಿಟ್ ಟ್ರಾನ್ಸಾಕ್ಷನ್ಗಳಿಗೆ ಕಡ್ಡಾಯವಾಗಿ ಇರುವುದಿಲ್ಲ. ಇನ್ನು ಪ್ರತಿ ತಿಂಗಳು 3 ಸಲ ಮಾತ್ರ ATMನಿಂದ ಉಚಿತವಾಗಿ ನೀವು ನಗದನ್ನು ಹಿಂಪಡೆದುಕೊಳ್ಳಬಹುದು ಅಂತ ಹೇಳಲಾಗಿದೆ.
SBI, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಏಪ್ರಿಲ್ 1ರಿಂದ ಮಿನಿಮಮ್ ಬ್ಯಾಲೆನ್ಸ್ ರೂಲ್ಸ್ಗಳನ್ನು ಬದಲಿಸ್ತಾ ಇದ್ದು, ನಗರ ಪ್ರದೇಶಗಳಲ್ಲಿ ಕನಿಷ್ಠ ಮಿನಿಮಮ್ ಬ್ಯಾಲೆನ್ಸ್ ಮೊತ್ತದಲ್ಲಿ ಏರಿಕೆಯಾಗಲಿದೆ ಅಂತ ಹೇಳಲಾಗಿದೆ. ಇನ್ನು ಪ್ರಾಪರ್ಟಿ ಮಾರಾಟ ಶುರು ಮಾಡಲು ಸಕಾಲ ಅಂತ ಕೂಡ ಹೇಳಲಾಗಿದ್ದು, ನೀವು ನಿಮ್ಮ ಪ್ರಾಪರ್ಟಿಯನ್ನು ಮಾರಾಟ ಮಾಡ್ತಕ್ಕಂತಹ ಪ್ಲ್ಯಾನ್ ಏನಾದರೂ ಇದ್ದರೆ ಅಥವಾ ಪ್ಲ್ಯಾನ್ ಮಾಡ್ತಾ ಇದ್ದರೆ ಏಪ್ರಿಲ್ 1ರ ಬಳಿಕ ಮಾಡುವುದು ಅತ್ಯಂತ ಉತ್ತಮ. ಯಾಕಂದರೆ ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಮುಂದಿನ 2025 ಮತ್ತು 26ರ ಆರ್ಥಿಕ ವರ್ಷದ ಆಧಾರದಲ್ಲಿ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಇದರಿಂದ ಟ್ಯಾಕ್ಸ್ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ ಸಲುವಾಗಿ ಒಂದು ಇಡೀ ವರ್ಷದ ಸಮಯ ಸಿಗುತ್ತೆ ನಿಮಗೆ. ಹಾಗಾಗಿ ನಿಮಗೆ ತೆರಿಗೆ ಪಾವತಿಸಲು ಇದು ಒಂದು ವರ್ಷದ ಸಮಯ ಸಿಗುತ್ತೆ ಅಂತ ಹೇಳಿದ್ದಾರೆ ತಜ್ಞರು. ಹಾಗಾದರೆ ಯಾವುದು ಅಗ್ಗ ಮತ್ತು ಯಾವುದು ದುಬಾರಿ ಅಂತ ನಾವು ಒಂದೊಂದಾಗಿ ನೋಡೋದಾದರೆ, ಬಜೆಟ್ನ ಪ್ರಕಾರ ಇಂದಿನಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಮೊಬೈಲ್ ದರಗಳಲ್ಲಿ ಇಳಿಕೆಯಾಗಲಿದೆ. ಯಾಕಂದರೆ ಮೊಬೈಲ್ ಫೋನ್ ಉತ್ಪಾದನೆಯಲ್ಲಿ ಬಳಕೆಯಾಗ್ತಕ್ಕಂತಹ 28 ವಸ್ತುಗಳ ಸುಂಕ ಇದೀಗ ಇಳಿಕೆಯಾಗಿದೆ. LED, LCD, TV ಉತ್ಪಾದನೆ ಕುಸಿತ, ಬಿಡಿಭಾಗಗಳ ಮೇಲೆ ಸುಂಕ ಕೂಡ ತಗ್ಗಲಿದೆ. ಇನ್ನು EV ಬ್ಯಾಟರಿಗಳು ಮತ್ತು ಬಿಡಿಭಾಗಗಳ ಮೇಲಿನ ತೆರಿಗೆ ಇಳಿಯಲಿದೆ. ಹಾಗಾಗಿ ಬಜೆಟ್ ಪ್ರಕಾರ 36 ಕ್ರಿಟಿಕಲ್ ಔಷಧಿಗಳಿಗೆ ತೆರಿಗೆ ವಿನಾಯಿತಿ ಕೂಡ ನೀಡಲಾಗಿದ್ದು, ಏಪ್ರಿಲ್ 1ರಿಂದ ಬಹುತೇಕ ಬ್ರ್ಯಾಂಡ್ಗಳ ಕಾರುಗಳ ದರಗಳಲ್ಲಿ ಕೂಡ ಏರಿಕೆಯಾಗಲಿದೆ. ಇನ್ನು ಕೇವಲ ಕಾರುಗಳಲ್ಲಿ ಮಾತ್ರವಲ್ಲದೆ ರಾಜ್ಯದಲ್ಲಿ ದ್ವಿಚಕ್ರ ವಾಹನ, ಆಟೋ ರಿಕ್ಷಾ ಖರೀದಿ ಕೂಡ ದುಬಾರಿಯಾಗಲಿದೆ. ಇನ್ನು ಕಾರು ಉತ್ಪಾದಕ ದರ ಏರಿಕೆ ಎಷ್ಟು ಅಂತ ನಾವು ನೋಡಿದಾಗ, ಮಾರುತಿ ಸುಜುಕಿ 4%, ಕಿಯಾ 3%, ಹುಂಡೈ 3%, ಮಹೀಂದ್ರ 3%, ರೆನಾಲ್ಟ್ 2%, ಈ ರೀತಿಯಾಗಿ ದರ ಏರಿಕೆ ಮಾಡಲಾಗಿದೆ. ಇನ್ನು ಕರ್ನಾಟಕದಲ್ಲೂ ಕೂಡ ಇಂದಿನಿಂದ ಟೋಲ್ ದರಗಳಲ್ಲೂ ಕೂಡ 3ರಿಂದ 5% ಏರಿಕೆಯಾಗಲಿದೆ. ರಾಜ್ಯದಲ್ಲಿ 66 ಟೋಲ್ ಪ್ಲಾಜಾಗಳಿದ್ದು, ಬಹುತೇಕ ಎಲ್ಲ ಕಡೆಗಳಲ್ಲಿ 3ರಿಂದ 5% ತನಕ ಟೋಲ್ ಶುಲ್ಕ ಏರಿಕೆಯಾಗಿದೆ. ಇನ್ನು ಒಟ್ಟಾರೆಯಾಗಿ ನಾವು ನೋಡೋದಾದರೆ ವೀಕ್ಷಕರೇ, ಏಪ್ರಿಲ್ 1ರ ಬಳಿಕ ಮಧ್ಯಮ ವರ್ಗದ ಆದಾಯದ ಜನತೆಗೆ ಆದಾಯ ತೆರಿಗೆ ಇಳಿಯಲಿದೆ. 12 ಲಕ್ಷದ ತನಕ ಆದಾಯ ತೆರಿಗೆ ಚಿಂತೆ ನಿಮಗೆ ಇರುವುದಿಲ್ಲ. ಈ ಹಿಂದೆ 12 ಲಕ್ಷ ರೂಪಾಯಿ ಆದಾಯ ದಾಟಿದೊಡನೆ 30% ತೆರಿಗೆ ಇರ್ತಾ ಇತ್ತು. ಏಪ್ರಿಲ್ ಬಳಿಕ 30% ತೆರಿಗೆ ಸ್ಲ್ಯಾಬ್ ವಾರ್ಷಿಕ 24 ಲಕ್ಷ ರೂಪಾಯಿ ಬಳಿಕ ಬರುತ್ತೆ. ಇನ್ನು ಇದರ ಪ್ರಯೋಜನ ಒಂದು ಕಡೆಯಾದರೆ, ಉಳಿತಾಯವಾಗ್ತಕ್ಕಂತಹ ಹಣವನ್ನು ಅತ್ಯಂತ ಸಮರ್ಪಕವಾಗಿ ಹೂಡಿಕೆ ಮಾಡಿದರೆ ಮಾತ್ರ ಅದರ ಪ್ರಯೋಜನ ನಿಮಗೆ ಖಂಡಿತವಾಗಿ ಸಿಗುತ್ತೆ ವೀಕ್ಷಕರೇ. ಆದ್ದರಿಂದ ಮಧ್ಯಮ ವರ್ಗದ ಜನರು ಉಳಿತಾಯದ ಹಣದ ನಿರ್ವಹಣೆಯನ್ನು ಅತ್ಯಂತ ಜಾಗರೂಕವಾಗಿ, ಅತ್ಯಂತ ಎಚ್ಚರಿಕೆಯಿಂದ ಮತ್ತು ಜಾಣ್ಮೆಯಿಂದ ಮಾಡುವುದು ಅತ್ಯಂತ ಮುಖ್ಯವಾಗಿದೆ. ಇಲ್ಲವಾದರೆ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ತಿಂಗಳಿಗೆ ನೀವು ಗಳಿಕೆ ಇದ್ದರೂ ಕೂಡ ಸಾಕಾಗುವುದಿಲ್ಲ, ಹಾಗೂ ನಿಮಗೆ ಉಳಿತಾಯ ಮಾಡೋಕ್ಕೂ ಆಗುವುದೇ ಇಲ್ಲ. ಇದಾಗತ್ತೆ ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.